ನಮಸ್ಕಾರ. ನಾನು ವೈದ್ಯ ಸಮರ್ಥ್ ಪಿ ರಾವ್, ಅಮೃತ ಆಯುರ್ವೇದಿಕ್ ಸೆಂಟರ್, ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿರೋದು. ಹೋದ ಸಂಚಿಕೆಯಲ್ಲಿ ಪಿಂಪಲ್ಸ್, ಮೊಡಮೆಗಳು ಬರದೇ ಇರೋದಕ್ಕೆ ಏನೇನು ತೊಗೊಬಾರ್ದು, ಸೇವನೆ ಮಾಡಬಾರ್ದು ಅಂತ ತಿಳಿಸ್ಕೊಟ್ಟೆ. ಈ ಸಂಚಿಕೆಯಲ್ಲಿ ನೀವೇನೇನು ತಗೊಳ್ಳೋದ್ರಿಂದ, ಆಹಾರ ಮಾಡೋದ್ರಿಂದ ಮೊಡಮೆಗಳು ನಿಮಗೆ ಬರಲ್ಲ ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ಅಥವಾ ನಿಮ್ಮ ಮೊಡಮೆಗಳು ತುಂಬ ಇತ್ತು ಅಂದ್ರೇನೋ ಅದಕ್ಕೆ ಏನೇನು ಔಷಧಿಗಳು ಏನೇನು ಆಹಾರಗಳು ತೊಗೊಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಒಳ್ಳೆ ವೈದ್ಯರ ಹತ್ರ ಮೀಟ್ ಮಾಡಿ, ನಾವು ಒಳ್ಳೆ ಲೇಪಗಳು ಕೊಡ್ತೀವಿ. ಎಲ್ಲ ಮೊಡಮೆಗಳು ಟಕ್ ಅಂತ ವ್ಯಾನಿಷ್ ಆಗುತ್ತೆ. ಅದಕ್ಕೆ ಸುಮ್ಮನೆ ಸ್ಟ್ರಾಂಗ್ ಆಗಿರೋದು ಔಷಧಿಗಳೆಲ್ಲ ಬೇಡ. ಸಿಂಪಲ್ ಆಗಿರೋದು ಆಯುರ್ವೇದಿಕ್ ಡೆಲಿಕೇಟ್ ಆಗಿರೋ ಔಷಧಿಗಳಿಂದನೇ ಆರಾಮಾಗಿ ವಾಸಿ ಮಾಡ್ಬೋದು. ಆಹಾರದಲ್ಲಿ ಏನೇನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಒಳ್ಳೆ ಹಸು ತುಪ್ಪ ಸೇವನೆ ಮಾಡಿ, ಹಳೆ ಬಾರ್ಲಿ ಸೇವನೆ ಮಾಡಿ. ಬಾರ್ಲಿ ಶ್ರೋತೋಶೋಧಕ, ಒಂದು ಕೈ ಹಿಡಿಯಷ್ಟು ಬಾರ್ಲಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಅದನ್ನು ಊದ್ಕೊಂಬಿಟ್ಟಿರುತ್ತೆ. ಅದನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಾಲು ಜೊತೆನೋ ಅದಕ್ಕೆ ಒಂದು ಸ್ವಲ್ಪ ರಸಂ ಪೌಡರ್ ಹಾಕ್ಕೊಂಡು ಗಂಜಿ ಥರ ಸೇವನೆ ಮಾಡ್ಕೊಬೋದು. ಎರಡನೇದು. ಮೂರನೇದು, ಚಪಾತಿ ಸೇವನೆ ಮಾಡಿ. ಈ ಬಾರ್ಲಿ ಹಾಗೂ ಚಪಾತಿದು ಏನು ಅಂದರೆ ಶ್ರೋತಸ್ಸನ್ನ ಶೋಧನೆ ಮಾಡುತ್ತೆ. ಅಂದರೆ ನಮ್ಮಲ್ಲಿರೋ ಆ ಸ್ಕಿನ್ನಲ್ಲಿರೋ ಪೋರ್ಸು ಅದರದ್ದು ಓಪನ್ ಅಪ್ ಮಾಡಿ ಅದನ್ನು ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಿ ಮಾಡುತ್ತೆ. ಫ್ರೆಶ್ ಆಗಿರೋದು, ಮೆಚ್ಯೂರ್ ಆಗಿರೋದು, ಅಂದರೆ ಈ ಅನ್ನ ಈ ಥಂಡಿಗಾಲದಲ್ಲಿ ಮೆಚ್ಯೂರ್ ಆಗುತ್ತಲ್ಲ ಅಂಥದ್ದು ಸೇವನೆ ಮಾಡೋದು ಒಳ್ಳೆಯದು. ಹೆಸರು ಬೇಳೆ ಸೇವನೆ ಮಾಡೋದು ತುಂಬ ಒಳ್ಳೆಯದು. ಹೆಸರು ಬೇಳೆಗಳು 3 ದೋಷಗಳು ಕಮ್ಮಿ ಮಾಡುತ್ತೆ. ಸೊ ಈ ಮುಖದ ಮೊಡಮೆಗಳು ಅದೆಲ್ಲ ಜಾಸ್ತಿ ಇತ್ತು ಅಂದರೆ ಅದು ಕಮ್ಮಿ ಆಗುತ್ತೆ. ಜೇನುತುಪ್ಪ ಸೇವನೆ ಮಾಡಿ, ಕಫ ಲೇಖನ ಮಾಡುತ್ತೆ. ನಾವು ಈ ಮೊಡಮೆಗಳಲ್ಲಿ ವಮನ ಪ್ರೊಸೀಜರ್ ಅಂತ ಮಾಡಿಸ್ತೀವಿ, ಪಂಚಕರ್ಮದಲ್ಲಿ ವಾಂತಿ ಮಾಡೋ ಕ್ರಿಯೆ. ಅದರಿಂದ ಏನಾಗುತ್ತೆ ಅಂದರೆ ಮೇಲಿರೋ ದೋಷಗಳೆಲ್ಲ ಹೊರಗೆ ಬರುತ್ತೆ. ಆ ಹೊರಗೆ ಬಂದಾಗ ಅದರ ಪಿಂಪಲ್ಸು, ಮೊಡಮೆಗಳ ಶಕ್ತಿ ಸಾಕಷ್ಟು ಕಮ್ಮಿ ಆಗುತ್ತೆ. ಸೌತೆಕಾಯಿ ಸೇವನೆ ಮಾಡಿ. ನಿಮಗೆ ಮೊಡಮೆಗಳು ಜಾಸ್ತಿ ಇತ್ತು ಅಂದರೆ ಊಟದ ನಂತರ ಒಂದು ದೊಡ್ಡ ಸೌತೆಕಾಯಿ, ಅರ್ಧ ಮಧ್ಯಾಹ್ನಕ್ಕೆ ಅರ್ಧ ರಾತ್ರಿಗೆ ಸೇವನೆ ಮಾಡ್ಕೊಂಬಂದರೆ ಮೊಡಮೆಗಳು ಕೂಡ ಕಮ್ಮಿ ಆಗುತ್ತೆ. ಬೇವಿನ ಎಲೆ ಸೇವನೆ ಮಾಡೋದು, ಅಥವಾ ಬೇವಿನ ಎಲೆ ಕಷಾಯ ಮಾಡ್ಕೊಂಡು ಮುಖ ವಾಶ್ ಮಾಡ್ಕೊಳ್ಳೋದು, ಅದು ಕೂಡ ತುಂಬ ಒಳ್ಳೆಯದು. ಬೆಳ್ಳುಳ್ಳಿ ಸೇವನೆ ಮಾಡೋದು ಕೂಡ ತುಂಬ ಒಳ್ಳೆಯದು. ಕೆಲವ್ರಿಗೆ ತುಂಬ ಉಷ್ಣ ಇರೋರಿಗೆ ಬೆಳ್ಳುಳ್ಳಿ ಸೇವನೆ ಜಾಸ್ತಿ ಮಾಡಬಾರ್ದು. ತೆಂಗಿನ ಕೊಬ್ಬರಿ ಮೊಡಮೆಗಳು ಕಮ್ಮಿ ಮಾಡೋದಕ್ಕೆ ಉಪಯೋಗಿಸ್ಕೊಬೋದು. ತ್ರಿಫಲ ಅನ್ನೋದು ಬೆಟ್ಟದ ನೆಲ್ಲಿಕಾಯಿ, ಅದನ್ನು ಸೇವನೆ ಮಾಡೋದು. ಬೆಟ್ಟದ ನೆಲ್ಲಿಕಾಯಿ ಪೇಸ್ಟ್ ಮಾಡಿ ಹಾಕ್ಕೊಳ್ಳೋದು, ಬೆಟ್ಟದ ನೆಲ್ಲಿಕಾಯಿ ಕಷಾಯದಲ್ಲಿ ಮುಖ ವಾಶ್ ಮಾಡ್ಕೊಳ್ಳೋದು ಕೂಡ ತುಂಬ ಒಳ್ಳೆಯದು. ಸೇವನೆ ಮಾಡೋದಲ್ಲಿ ಈ ಎಣ್ಣೆಗಳಲ್ಲಿ ಎಳ್ಳೆಣ್ಣೆ, ಬೇವಿನ ಎಣ್ಣೆ, ಸಾಸಿವೆ ಎಣ್ಣೆ ಚೆನ್ನಾಗಿ ಸೇವನೆ ಮಾಡ್ಬೋದು. ಇದರಿಂದ ಏನಾಗುತ್ತೆ ಅಂದರೆ ಸ್ನೇಹತ್ವ ಜಾಸ್ತಿ ಆಗುತ್ತೆ. ದೋಷಗಳು ಒಂದು ಕಡೆ ಕೂತ್ಕೊಳ್ಳಲ್ಲ, ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಹೋಗುತ್ತೆ. ಕಹಿಯಾಗಿರೋ ತರಕಾರಿಗಳು, ಹಾಗಲಕಾಯಿ, ಪಡವಲಕಾಯಿ, ಇವೆಲ್ಲ ಸ್ವಲ್ಪ ಚೆನ್ನಾಗಿ ಸೇವನೆ ಮಾಡಿ. ಇದೇನು ಮಾಡುತ್ತೆ ಅಂದರೆ ಕಫದೋಷ ಕಮ್ಮಿ ಮಾಡುತ್ತೆ. ಯೌವನ ಪಿಡಿಕ ನೋಡಿ, ಅಂದರೆ ಯೌವನದಲ್ಲಿ ಬರೋ ಮೊಡಮೆಗಳು ಅಂತ, ಇದು ಕಮ್ಮಿ ಆಗ್ಬೋದು. ನಮ್ಮ ಕ್ಲಿನಿಕ್ಗಳಲ್ಲಿ ನಾವು ಪಂಚಕರ್ಮದಲ್ಲಿ ವಮನಗಳೆಲ್ಲ ಮಾಡಿಸ್ಬಿಟ್ಟು ಇದರ ಶಕ್ತಿ, ದೋಷದ ಶಕ್ತಿ ಕಮ್ಮಿ ಮಾಡ್ತೀವಿ. ನಂತರ ನಾವು ಇದಕ್ಕೆ ತಕ್ಕಂಗೆ ಔಷಧಿಗಳು ಹಾಗೂ ಇದಕ್ಕೆ ಬೇಕಾಗಿರೋ ಲೇಪಗಳು ಕೊಡೋದ್ರಿಂದ ಏನಾಗುತ್ತೆ ಅಂದರೆ ನೀಟಾಗಿ ಮೊಡಮೆಗಳು ಬರೋದೆಲ್ಲ ನಿಂತು ಹೋಗುತ್ತೆ. ಸೊ ಮೊಡವೆಗಳು ನಿಲ್ಲಿಸೋದಕ್ಕೆ ನಿಮ್ಮ ಕೈಯಲ್ಲಿದೆ. ಯಂಗ್ಸ್ಟರ್ಸ್, ನಿಮ್ಮ ಕೈಯಲ್ಲಿದೆ. ನೀವು ಕರೆಕ್ಟಾಗಿ ನಿಮ್ಮ ಲೈಫ್ ಸ್ಟೈಲ್ ಎಲ್ಲ ಕರೆಕ್ಟಾಗಿ ಇಟ್ಕೊಂಡ್ರಿ ಅಂದರೆ ಮೊಡಮೆಗಳು ಕೂಡ ಕಮ್ಮಿ ಆಗುತ್ತೆ. ಇದನ್ನು ಆದಷ್ಟು ನೀವು ಅವಾಯ್ಡ್ ಮಾಡ್ಬೋದು. ಮತ್ತೊಂದು ತುಂಬ ಇಂಪಾರ್ಟೆಂಟ್ ಅಂದರೆ ಜಾಸ್ತಿ ನೀವು ದಿವಸದಲ್ಲಿ ನಿದ್ದೆ ಮಾಡದೇ ಇರೋದು, ಜಾಸ್ತಿ ರಾತ್ರಿ ಎದ್ದು ಕೂತ್ಕೊಂಡು ಓದೋದು, ಇದು ಮಾಡೋದು, ರಾತ್ರಿ 1 ಗಂಟೆ 2 ಗಂಟೆಗೆ ಮಲ್ಕೊಳ್ಳೋದು, ಇದು ಏನಾಗುತ್ತೆ ಹಾರ್ಮೋನಲ್ ಫ್ಲಕ್ಚುಯೇಷನ್ಸ್ ತುಂಬ ತೊಗೊಂಬರುತ್ತೆ. ಸೊ ಆದಷ್ಟು 10 ಗಂಟೆಗೆ ನಿದ್ದೆ ಮಾಡಿ ಬೆಳಗಿನ ಜಾವ 5 ಗಂಟೆಗೆ ಎದ್ದೇಳೋದ್ರಿಂದ ಏನಾಗುತ್ತೆ ಅಂದರೆ ಹಾರ್ಮೋನಲ್ ಬ್ಯಾಲೆನ್ಸು ಕೂಡ ದೇಹದಲ್ಲಿ ಚೆನ್ನಾಗಿ ಉಳಿಯುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಮೊಡಮೆಗಳ ಶಕ್ತಿ ಕೂಡ ಸಾಕಷ್ಟು ಕಮ್ಮಿ ಆಗುತ್ತೆ. ಸೊ ಈ ಸಂಚಿಕೆಯಲ್ಲಿ ನಾನು ಮೊಡಮೆಗಳ ವಿಚಾರ ಸಾಕಷ್ಟು ತಿಳಿಸ್ಕೊಟ್ಟಿದ್ದೀನಿ, ಏನೇನು ಮಾಡಬೇಕು ಮಾಡಬಾರ್ದು ಅಂತ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾತಾಡೋಣ. ಅಲ್ಲಿವರೆಗೂ ನಮಸ್ಕಾರ.